ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. ಆದಿಕಾಂಡ 15ನೇ ಅಧ್ಯಾಯದ 1ನೇ ವಾಕ್ಯ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಈ ದಿನದಲ್ಲಿ ನೀವು ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಅಂದುಕೊಂಡಿದ್ದೀರೋ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರು ನಿಮಗೆ ಗುರಾಣಿಯಾಗಿ ನಿಂತು ನಿಮ್ಮನ್ನು ಕಾಪಾಡುವಾತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನೀವು ಭಯ ಪಡದಂತೆ, ಯಾವ ಕಾರ್ಯಗಳಿಗೂ ಕುಗ್ಗಿ ಹೋಗದ ಹಾಗೆ, ಯಾವುದೇ ರೀತಿಯ ಕಾರ್ಯಗಳಲ್ಲಿ ನೀವು ಹಿಂಜರಿದು ಹೋಗದ ಹಾಗೆ ನಿಮ್ಮನ್ನು ದೇವರು ನಡೆಸಿದ್ದಾರೆ. ಆದುದರಿಂದಲೇ ಈ ಒಂದು ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಿದ್ದಾರೆ. ದೇವರು ನಿಮಗೆ ಗುರಾಣಿಯಾಗಿದ್ದಾರೆ. ಭಯ ಪಡಬೇಡ್ರಿ. ಈ ದಿನದಲ್ಲಿ ಏನೆಲ್ಲ ನೀವು ಅಂದ್ಕೊಂಡಿದ್ದೀರೋ ಆ ಎಲ್ಲ ಕಾರ್ಯಗಳನ್ನು ದೇವರ ನಾಮದ ಮಹಿಮೆಗಾಗಿ ಮಾಡ್ರಿ. ಖಂಡಿತವಾಗಿಯೂ ನೀವು ಜಯವನ್ನು ಹೊಂದಿಕೊಂಡು ಜಯಶಾಲಿಗಳಾಗಿ ಇರುತ್ತೀರಿ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಅಪ್ಪ, ನೀನು ಕೊಟ್ಟಂತಹ ಭರವಸೆಯ ಮಾತುಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಬಲಪಡಿಸು ಕರ್ತನೆ. ಎಲ್ಲರಿಗೂ ಕರ್ತನೆ ಗುರಾಣಿಯಾಗಿದ್ದು ಅವರ ಜೀವಿತದಲ್ಲಿ ಅಪ್ಪ ಯಾವ ಯಾವ ಕಾರ್ಯಗಳಿಂದ ಕುಗ್ಗಿ ಹೋಗಿದ್ದಾರೋ ಏಸಪ್ಪ, ಹಿಂಜರಿದು ಹೋಗಿದ್ದಾರೋ ಕರ್ತನೆ, ಯಾವ ಕೆಲಸ ಕಾರ್ಯಗಳನ್ನು ಮಾಡಲು ಅಪ್ಪ ಹಿಂಜರಿಯುತ್ತಿದ್ದಾರೋ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಪ್ಪ ನಿನ್ನ ನಾಮ ಮಹಿಮೆಯಾಗುವ ಹಾಗೆ ಅವರು ಎದ್ದು ಕಾರ್ಯವನ್ನು ಮಾಡುವಂತೆ ಅವರೊಟ್ಟಿಗೆ ಇದ್ದು ನೀವು ನಡೆಸಿ ಆಶೀರ್ವದಿಸಬೇಕಾಗಿ, ನೀವು ಅವರಿಗೆ ಗುರಾಣಿಯಾಗಿರುವುದನ್ನು ಅವರ ಜೀವಿತದಲ್ಲಿ ಅವರು ಕಾಣುವಂತೆ ಅನುಭವಿಸುವಂತೆ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಕರ್ತನೆ. ಆಮೆನ್.